ಟಿ ನರಸೀಪುರ ತಾಲೂಕು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದಿಂದ ಒಳ ಮೀಸಲಾತಿ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜಾನ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಜಮಾಯಿಸಿದ್ದ ಅಪಾರ ಸಂಖ್ಯೆಯ ಸಮುದಾಯದ ಜನರು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸರ್ಕಾರಿ ಬಸ್ ನಿಲ್ದಾಣ, ಭಗವಾನ್ ವೃತ್ತ, ಲಿಂಕ್ ರಸ್ತೆ, ಖಾಸಗಿ ಬಸ್ ನಿಲ್ದಾಣದ ಜೋಡಿ ರಸ್ತೆಯ ಮೂಲಕ ವಿದ್ಯೋದಯ ಕಾಲೇಜು ವೃತ್ತದಿಂದ ತಾಲೂಕು ಕಚೇರಿಗೆ ಮೆರವಣಿಗೆ ಬಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮುಖಂಡ ಕರೋಹಟ್ಟಿ ಪ್ರಭುಸ್ವಾಮಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರೂ ಸೇರಿದಂತೆ ಬಲಗೈ ಸಂಬಂಧಿತ ಜಾತಿಯ ಸಚಿವರು ಮತ್ತು ಶಾಸಕರುಗರಿಗೆ ಈ ಸಮಾಜವನ್ನು ಕಂಡರೆ ಹೊಟ್ಟೆಕಿಚ್ಚು ಹಾಗೂ ಅಸಹನೆ ಎಂದು ನೇರವಾಗಿ ಪ್ರಶ್ನೆ ಮಾಡಿ, ತಾವೆಲ್ಲ ಒಂದು ಸಂದರ್ಭವನ್ನು ಜ್ಞಾಪಿಸಿಕೊಳ್ಳಿ, ಇಡೀ ಬಲಗೈ ಸಮುದಾಯದ ಎಲ್ಲಾ ಪ್ರಗತಿಪರ ಮುಖಂಡರುಗಳು ನಿಮಗೋಸ್ಕರ ಬಿಸಿಲಲ್ಲಿ ಊರೂರು ಸುತ್ತಿ ಓಟು ಹಾಕಿಸಿ ಗೆಲ್ಲಿಸಿದಕ್ಕೆ ನೀಡುತ್ತಿರುವ ಪ್ರತಿಫಲವೇ ಸ್ವಾಮಿ ಎನ್ನುತ್ತಾ ನಾಗಮೋಹನ್ ದಾಸ್ ರವರ ಆಯೋಗವನ್ನು ಸಿದ್ದರಾಮಯ್ಯನವರು ರಚನೆ ಮಾಡಿದಾಗಲೇ ಹಲವಾರು ಮುಖಂಡರು ಸಿದ್ದರಾಮಯ್ಯನವರಿಗೆ ಹೇಳಿದರು, ಇವರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು. ಏಕೆಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಕಮ್ಯುನಿಸ್ಟರು, ಇವರಿಗೆ ಅಂಬೇಡ್ಕರ್ ವಾದಿಗಳನ್ನು ಕಂಡರೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿ ನಮ್ಮನ್ನು ಪ್ರವರ್ಗ ಬಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಪ್ರಶ್ನೆ ಏನು ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ, ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿಗೂ ಹಾಗೂ ಬಲಗೈ ಸಂಬಂಧಿತ ಸಚಿವರು ಮತ್ತು ಶಾಸಕರಿಗೆ ನಮ್ಮ ಕಂಡ್ರೆ ನಿಮ್ಗೆ ಯಾಕೆ ಸ್ವಾಮಿ ಇಷ್ಟೊಂದು ಒಟ್ಟ ಕಿಚ್ಚು? ಈ ಸಮಾಜವನ್ನ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಒಟ್ಟ ಕಿಚ್ಚು, ನಿಮ್ಗೆ ಯಾಕೆ ಇಷ್ಟೊಂದು ಅಸಹನೆ ಅಂತ ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಹಾಗೂ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರಿಗೂ ವಿನಯ ಪೂರ್ವಕವಾಗಿ ಈ ಖಂಡನೆಯನ್ನ, ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸಂದರ್ಭವನ್ನ ಜ್ಞಾಪಿಸ್ಕೊಳ್ಳಿ. ಮಾನ್ಯ ಮಾಧ್ಯಮದ ಗೆಳೆಯರ ಮೂಲಕ ನಾವು ಹೇಳ್ತಕ್ಕಂಥ ಮಾತೇನು ಅಂದ್ರೆ, ಒಂದು ಸಂದರ್ಭವನ್ನ ಜ್ಞಾಪಿಸ್ಕೊಳ್ಳಿ. ಇಡೀ ಬಲಗೈ ಸಮುದಾಯದ ಎಲ್ಲ ಪ್ರಗತಿಪರ ಮುಖಂಡರುಗಳು ನಿಮಗೋಸ್ಕರ ಬಿಸಿಲಲ್ಲಿ ಅಲದು 2023ರಲ್ಲಿ ಓಟ್ ಹಾಕ್ಸಿ ನಿಮ್ಮನ್ನ ಗೆಲ್ಸಿರ್ತಕ್ಕಂಥದ್ದು ಅಂತ ಅವರಿಗೆ ಕೊಟ್ಟ ಬಹುಮಾನನ ಇದು. ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡ್ತಿದ್ದಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಮುಖಂಡರುಗಳು ಹೇಳಿದ್ರು, ಇದು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ. ಯಾಕೆ ಅನ್ಯಾಯ ಆಗುತ್ತೆ ಅಂತಂದ್ರೆ, ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಮ್ಯುನಿಸ್ಟರು. ಅವರು ಈ ಕಮ್ಯುನಿಸ್ಟರಿಗೆ ಅಂಬೇಡ್ಕರ್ ವಾದಿಗಳು ಕಂಡ್ರ ಆಗಲ್ಲ. ಪಾಪ ಬಲಗೈ ಸಮುದಾಯ ಯಾವಾಗಲೂ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥ ಸಮುದಾಯ, ಅದಕ್ಕೆ ಅವರಿಗೆ ನಮ್ ಕಂಡ್ರೆ ಆಗಲ್ಲ. ಆ ದೃಷ್ಟಿಯಿಂದಲೇ ಇವರು ಜನಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಹೇಳಿ ನಮ್ಮನ್ನ ಪ್ರವರ್ಗ ಬಿ ಮಾಡಿದ್ದಾರೆ. 2025ರಲ್ಲಿ ರೋಸ್ಟರ್ ಬಿಂದುನ ಮಾಡಿದೆ ಸರ್ಕಾರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆ ರೋಸ್ಟರ್ ಬಿಂದುನಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧ ಜಾತಿಗಳಿಗೆ ಮೊದಲನೇ ಸ್ಥಾನ, ಪ್ರವರ್ಗ ಬಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಏನು ಅಂದ್ರೆ 9ನೇ ಸ್ಥಾನ. ಹೇಗೆ 9ನೇ ಸ್ಥಾನ ಅಂದ್ರೆ, ಪ್ರವರ್ಗ ಎ ಮುಗಿದ ಮೇಲೆ ಮಾದಿಗ ಸಂಬಂಧ ಜಾತಿಗಳು ಮುಗಿದ ಮೇಲೆ ಸಾಮಾನ್ಯದವರು, ಆಮೇಲೆ ಪರಿಶಿಷ್ಟ ಪಂಗಡ ಎಸ್ಟಿಗಳು, ಆಮೇಲೆ ಹಿಂದುಳಿದ ಜಾತಿಗಳು, ಹಿಂದುಳಿದ ಜಾತಿ ಎ, ಹಿಂದುಳಿದ ಜಾತಿ 2A, ಹಿಂದುಳಿದ ಜಾತಿ 2B, ಸಾಮಾನ್ಯ EWS, ಅದಾದ್ಮೇಲೆ ಪ್ರವರ್ಗ ಬಿ 9ನೇ ಸ್ಥಾನಕ್ಕೆ ಹೋಗಿ ಅರ್ಜಿ ಹಾಕ್ಬೇಕು. ಮಾನಸ ಗಂಗೋತ್ರಿಯ ಮೈಕ್ರೋಬಯೋಲಜಿ ಅತಿಥಿ ಉಪನ್ಯಾಸಕ ಕೊಳತ್ತೂರು ರಮೇಶ್ ಮಾತನಾಡಿ, ಒಳ ಮೀಸಲಾತಿ ವೈಜ್ಞಾನಿಕವಾಗಿ ಇದ್ದಿದ್ದರೆ ಜಾರಿ ಮಾಡಬಹುದಿತ್ತು. ಜನಗಣತಿಯ ಸಮೀಕ್ಷೆಯೇ ಸರಿಯಾಗಿ ನಡೆದಿಲ್ಲ. ಇದರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿಯೇ ಖುದ್ದಾಗಿ ನಾವು ಮಾತನಾಡಿದಾಗ, ನನ್ನತ್ರ ಏನಯ್ಯ ಇದೆ, ಮಹದೇವಪ್ಪ, ಮುನಿಯಪ್ಪ ಏನ್ ತಗೊಂಡ್ ಬರ್ತಾರೆ, ಅದಕ್ಕೆ ಸಹಿ ಹಾಕ್ತೀನಿ ಅಂದ್ರು. ಬಲಗೈ ಸಮುದಾಯಕ್ಕೆ ಒಳ್ಳೇದ್ ಮಾಡಿದ್ರೆ ಹೊತ್ಕೊಂಡು ಮೆರಿತಾರೆ, ಕೆಟ್ಟದ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಎಚ್ಚರವಿರಲಿ ಎಂದು ಹೇಳುತ್ತಾ, ನಮಗಾಗಿರುವ ಅನ್ಯಾಯವನ್ನು ಸರಿಪಡಿಸದಿದ್ದರೆ ವಿಧಾನಸೌಧದ ಮುಂದೆಯೇ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು. ಮೊನ್ನೆ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಖುದ್ದು ನಾವೇ ಭೇಟಿ ಮಾಡಿದೀವಿ, ನಾನೇ ಮಾತಾಡಿದ್ದೀನಿ. ಅವ್ರು ಹೇಳೋದು ಒಂದೇ ಮಾತು ಏನ್ ಗೊತ್ತಾ, ನನ್ನ ಹತ್ರ ಏನೇ ಇದೆ, ಮಾದೇವಪ್ಪ ಮುನಿಯಪ್ಪ ಏನ್ ತಗೋಬತ್ತೀರಿ ಅದಕ್ಕೆ ಸೈನ್ ಹಾಕ್ತೀನಿ ಅಂತ.
ಮಾದೇವಪ್ಪ ಮುನಿಯಪ್ಪ ಯಾರ ಪರವಾಗಿ ಕೆಲಸ ಮಾಡ್ಬೇಕು? ಮಾಡೋರ? ಇದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವ್ ಹೇಳ್ತಾ ಇರೋದು, ಒಲೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಒತ್ಕ ಮೆರೀತಾರೆ, ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ? ಏನ್ ಬೇಕಾದ್ರೂ ಮಾಡ್ತಾರೆ. ಅದೆಲ್ಲ ಆಗೈತೆ. ಮೊನ್ನೆ DPR ಅವರು ಅಧಿಸೂಚನೆ ಹೊಡ್ಸೋರೆ ನೋಡಿ, ಅದು ಎಲ್ಲ ವಾಟ್ಸಪ್ ಅಲ್ಲಿ ಹೊರಗಡೆ ಐತೆ. 27ನೇ ತಾರೀಕು ಪ್ರೊಸೀಡಿಂಗ್ಸ್ ಮಾಡಿಸಿ ಕಳ್ಸೋರಲ್ಲ, ಅದರಲ್ಲಿ 2022 ಹಿಂದೆ ಏನ್ ಮೀಸಲಾತಿ ಇತ್ತು, ಆ ಮೀಸಲಾತಿ ಅಡಿಯಲ್ಲೇ ನಾವು 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಪ್ರೊಸೀಡಿಂಗ್ಸ್ ಅಲ್ಲಿ ಐತೆ. ಇದನ್ನ ಯಾರು ಹೇಳಿರೋದು? ಪ್ರೆಸ್ ಅಲ್ಲಿ ಬಂದು ಎಚ್ ಕೆ ಪಾಟೀಲ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು 56,000 ಪೋಸ್ಟ್ ನ 2022 ಹಿಂದೆ ಏನಿತ್ತು ಹಳೆ ಮೀಸಲಾತಿ, ಅದ್ರ ಪ್ರಕಾರ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಮಾದೇವಪ್ಪ ಅವರು ಇದ್ರು, ಪ್ರಿಯಾಂಕ್ ಖರ್ಗೆ ಅವರು ಇದ್ರು, ಪರಮೇಶ್ವರ್ ಅವರು ಇದ್ರು, ಮತ್ತೆ ಮುನಿಯಪ್ಪ ತಿಮ್ಮಾಪುರ ಸಾಹೇಬರು ಇದ್ರು. ಕರೆಕ್ಟ್ ಅಲ್ವಾ? ಇವರು ಹಳೆ ಮೀಸಲಾತಿ ಪದ್ಧತಿಲಿ ತುಂಬ್ತೀವಿ ಅಂತ ಇವ್ರು ಹೇಳ್ತಾವ್ರೆ. ಮುನಿಯಪ್ಪನವರು ಮೊನ್ನೆ ಬಂದು ಅಪ್ಲಿಕೇಶನ್ ಹಾಕಿ ಎಲ್ಲ ಸ್ಕ್ರೂಟ್ನಿ ಆಗಿ ಸೆಲೆಕ್ಷನ್ ಆಗೋ ತನಕ ಹಳೆ ಮೀಸಲಾತಿ ಇರ್ತದೆ, ಸೆಲೆಕ್ಷನ್ ಟೈಮಲ್ಲಿ ಮತ್ತೆ ನಾವು ಕ್ಯಾಬಿನೆಟ್ ಮೀಟಿಂಗ್ ಕರೆದ್ಬಿಟ್ಟು ಒಳ ಮೀಸಲಾತಿನ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವರಿಬ್ರು ಎರಡು ಸಮುದಾಯನ ಹಾಳು ಮಾಡಕ್ಕೆ ಹೋಗಿ ಕೂತವ್ರೆ. ಹಳೆ ಮೀಸಲಾತಿ ಪದ್ಧತಿನೇ ನೀವು ಅನುಸರಿಸೋದಾದ್ರೆ 6% ರಿಸರ್ವೇಶನ್ ನ ಹೋಲ್ಡ್ ಮಾಡಿ ಅಂತ ಹೇಳಿದಿಲ್ಲ. ಕಾರಣ ಏನು? 6% ರಿಸರ್ವೇಶನ್ ಬಂದಿರೋದು ಒಳ ಮೀಸಲಾತಿಗೆ. ನೀವು ಅದನ್ನು ಅಷ್ಟು 6% ಪೋಸ್ಟ್ ನ ಹೋಲ್ಡ್ ಮಾಡಿ ಅಂತ ಹೇಳ್ತಾ ಇದ್ರಿ ಅಂದ್ಮೇಲೆ ನೀವು ಒಳ ಮೀಸಲಾತಿನ ಅಪ್ಲೈ ಮಾಡ್ತೀರಿ ಅಂತ. ಹಳೆ ಮೀಸಲಾತಿನೇ ಮುಂದುವರಿಸ್ತೀವಿ ಅಂತ ಹೇಳ್ಬೇಕಾದ್ರೆ ಯಾಕಪ್ಪ ನೀವೆಲ್ಲ ಸೇರ್ಕೊಂಡು ರಾಜ್ಯಪಾಲರ ಹತ್ರ ಸೈನ್ ಹಾಕ್ಸಿದಿರಿ? ಒಳ ಮೀಸಲಾತಿಗೆ ಅಂಕಿತ ಹಾಕ್ಸಿರೋದು ಏನಕ್ಕೆ? ಈ ಕಡೆ ಮಾದೇವಪ್ಪನವರು ಬಲಗೈ ಸಮುದಾಯದವ್ರನ್ನ ಸಮಾಧಾನ ಪಡಿಸಕ್ಕೆ ಹಳೆ ಮೀಸಲಾತಿ ಮುಂದುವರಿಸ್ತೀವಿ ಅಂತ ಹೇಳ್ತಾವ್ರೆ. ಆ ಕಡೆ ಮುನಿಯಪ್ಪನವರು ಎಡಗೈ ಸಮುದಾಯನ ಸಮಾಧಾನ ಪಡಿಸಕ್ಕೆ ನಾವು ಒಳ ಮೀಸಲಾತಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಇವರಿಬ್ಬರಲ್ಲಿ ಯಾವ್ದು ಸರಿ ಅಂತ ನಾವ್ ಹೇಳ್ಬೇಕಾಗಿಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬಂದು ಸಿದ್ದರಾಮಯ್ಯನೇ ಯಾಕೆ ಹೇಳ್ಬೇಕು ಅಂತ ಇದೀನಿ ಅಂದ್ರೆ ನೋಡಿ, ಎಷ್ಟೊಂದು ಬೈ ಎಲೆಕ್ಷನ್ಗಳಲ್ಲಿ ಬಲಗೈ ಸಮುದಾಯದವ್ರ ಪಾತ್ರ ಏನು ಅಂತ ನೀವೆಲ್ಲರೂ ತೋರಿಸಿದಿರಿ. ಈ ಸಂದರ್ಭದಲ್ಲಿ ಕರೋಹಟ್ಟಿ ಪ್ರಭುಸ್ವಾಮಿ, ಲಿಂಗಪ್ಪಾಜಿ, ಡಾಕ್ಟರ್ ಆಲಗೂಡು ಚಂದ್ರಶೇಖರ್, ಬಸವರಾಜು, ಸೋಸಲೆ ಶಿವಕುಮಾರ್, ಮಹದೇವಸ್ವಾಮಿ, ರಾಜಶೇಖರ್, ರಾಜಣ್ಣ, ಕುಕ್ಕೂರು ರಾಜು, ವಕೀಲರಾದ ರಾಜಣ್ಣ, ಸಾಮ್ರಾಟ್ ಸುಂದರೇಶನ್, ಬನ್ನಳ್ಳಿ ಪುಟ್ಟಸ್ವಾಮಿ, ಹಸುವಟ್ಟಿ ಸಂಭ್ರಮ್, ಆಲಗೂಡು ಮಂಜು ಸೇರಿದಂತೆ ಇತರರಿದ್ದರು.